ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ಹೌಸ್ ಆಫ್ ವೆಲ್ನೆಸ್ ಅವರ ಗೋಲ್ಡ್ ಫೇಶಿಯಲ್ ಕಿಟ್ನ ಯೂಸ್ ಮಾಡಿ ಮನೆಯಲ್ಲೇ ಹೇಗೆ ಫೇಶಿಯಲ್ನ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ಈ ಫೇಶಿಯಲ್ ಕಿಟ್ನಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಇದರಲ್ಲಿ 4 ಸ್ಮಾಲ್ ಬಾಕ್ಸಸ್ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಒಂದರಲ್ಲಿ ಸ್ಕ್ರಬ್, ಇನ್ನೊಂದರಲ್ಲಿ ಜೆಲ್, ಹಾಗೆಯೇ ಮಸಾಜಿಂಗ್ ಕ್ರೀಮ್ ಮತ್ತು ಫೇಸ್ ಪ್ಯಾಕ್ನ ಕೊಟ್ಟಿದ್ದಾರೆ. ಹಾಗೆಯೇ 2 ಟ್ಯೂಬ್ಸ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಒಂದರಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ಹಾಗೂ ಇನ್ನೊಂದರಲ್ಲಿ ಸೀರಮ್ನ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಕ್ರೀಮ್ಸ್, ಜೆಲ್, ಸ್ಕ್ರಬ್ ಎಲ್ಲ ನೋಡಿ ಯಾವುದನ್ನು ಮೊದಲು ಯೂಸ್ ಮಾಡಬೇಕು, ಯಾವುದನ್ನು ಲಾಸ್ಟ್ನಲ್ಲಿ ಯೂಸ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಕನ್ಫ್ಯೂಷನ್ನೇ ಬೇಡ. ಯಾಕಂದರೆ ಈ ಕಿಟ್ನ ಬ್ಯಾಕ್ ಸೈಡ್ನಲ್ಲಿ ಅವರೇ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಯಾವುದನ್ನು ಮೊದಲು ಯೂಸ್ ಮಾಡಬೇಕು, ಯಾವುದನ್ನು ನಂತರ ಯೂಸ್ ಮಾಡಬೇಕು, ಹಾಗೆಯೇ ಯಾವುದನ್ನು ಲಾಸ್ಟಲ್ಲಿ ಯೂಸ್ ಮಾಡಬೇಕು, ಹಾಗೆಯೇ ಎಷ್ಟು ಟೈಮ್ವರೆಗೂ ಈ ಕ್ರೀಮ್ಸ್ಗಳನ್ನ ಮುಖದ ಮೇಲೆ ಹಚ್ಚಿ ಮಸಾಜ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ. ಹಾಗೆಯೇ ಇದರ ಬ್ಯಾಕ್ ಸೈಡ್ನಲ್ಲಿ ಇದರ ಪ್ರೈಸ್, ಇದರ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಷ್ಟು ಕ್ವಾಂಟಿಟಿ ಇದೆ, ಹಾಗೆಯೇ ಇದರ ಎಕ್ಸ್ಪೈರಿ ಡೇಟ್ ಕೂಡ ಕೊಟ್ಟಿದ್ದಾರೆ. ಇದರ ಎಕ್ಸ್ಪೈರಿ ಡೇಟ್ 3 years ಇದೆ. ಇದರ ಪ್ರೈಸು 375 rupees. ಈಗ ಫೇಶಿಯಲ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕ್ಲೆನ್ಸಿಂಗ್ ಮಿಲ್ಕ್ನ ತಗೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೊಳ್ಬೋದು. ಇಷ್ಟೇ ತೊಗೊಳ್ಬೇಕು ಅಂತ ಏನೂ ಅವರು ಮೆನ್ಷನ್ ಮಾಡಿಲ್ಲ. ಸೊ ಎಷ್ಟು ಬೇಕಷ್ಟು ಕ್ಲೆನ್ಸಿಂಗ್ ಮಿಲ್ಕ್ನ ನಿಮ್ಮ ಕೈನಲ್ಲಿ ತೊಗೊಂಡು ನೀಟಾಗಿ ಮುಖದ ಮೇಲೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ನಾನಿಲ್ಲಿ ಮೊದಲೇ ಫೇಸ್ ವಾಶ್ ಮಾಡಿದ್ದೀನಿ, ಆದ್ರೂ ಇಲ್ಲಿ ಕ್ಲೆನ್ಸಿಂಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಕ್ಲೆನ್ಸಿಂಗ್ ಮಾಡೋದ್ರಿಂದ ಇನ್ನೇನಾದ್ರು ಮೇಕಪ್ ಟ್ರೇಸಸ್ ಏನಾದ್ರು ಉಳ್ಕೊಂಡಿದ್ರೆ ಅಥವಾ ಇನ್ನೂ ಸ್ವಲ್ಪ ಡರ್ಟ್ ಏನಾದ್ರು ಇದ್ದರೆ ಸ್ಕಿನ್ ಮೇಲೆ ಅದು ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆಯೇ ಕ್ಲೀನಾಗಿರೋ ಫೇಸ್ ಮೇಲೆ ನಾವು ಯಾವುದೇ ಕ್ರೀಮ್ ಹಚ್ಚೋದು ನೀಟಾಗಿ ಅಬ್ಸರ್ವ್ ಆಗುತ್ತೆ. ಕ್ಲೆನ್ಸಿಂಗ್ ಮಿಲ್ಕಲ್ಲಿ 2 to 3 minutes ಮಸಾಜ್ ಮಾಡಿದರೆ ಸಾಕು. ನಂತರ ಫೇಸ್ ವಾಶ್ ಮಾಡ್ಕೊಳ್ಬೋದು. ನಾನಿಲ್ಲಿ ವೆಟ್ ಸ್ಪಾಂಜ್ನ ತಗೊಂಡು ಮುಖನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೆನ್ಸಿಂಗ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್. ಇದಕ್ಕೆ ಫೇಸ್ ಸ್ಕ್ರಬ್ ಕ್ರೀಮ್ನ ನೀವು ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಡ್ ಅಮೌಂಟ್ನ ತಗೊಂಡು ನೀಟಾಗಿ ಫೇಸ್ ಮೇಲೆ ಹಚ್ಚಿ ಅದನ್ನು ಸರ್ಕ್ಯುಲರ್ ಮೋಷನ್ನಲ್ಲಿ 10 to 15 minutes ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ಬಿಂಗ್ನ ಯಾವಾಗಲೂ ಸರ್ಕ್ಯುಲರ್ ಅಪ್ವರ್ಡ್ ಡೈರೆಕ್ಷನಲ್ಲೇ ಮಾಡಬೇಕು. ಹೀಗೆ ಮಾಡೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ ಹಾಗೆಯೇ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನಾದ್ರು ಅಕ್ಯುಮುಲೇಟ್ ಆಗಿದ್ರೆ ಪೋರ್ಸ್ನಲ್ಲಿ ಅದು ನೀಟಾಗಿ ರಿಮೂವ್ ಆಗುತ್ತೆ. ನನಗೆ ಯಾವಾಗಲೂ ಮೂಗಿನ ಸುತ್ತಾನೆ ವೈಟ್ ಹೆಡ್ಸ್ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ಸೊ ನಾನು ಅದೇ ಏರಿಯಾನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲೇ ಮಸಾಜ್ ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಏರಿಯಾ ಪ್ರಾಬ್ಲಮ್ ಅನಿಸುತ್ತೆ ನಿಮ್ಮ ಫೇಸ್ನಲ್ಲಿ, ಎಲ್ಲಿ ಜಾಸ್ತಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಅಥವಾ ಡೆಡ್ ಸ್ಕಿನ್ ಸೆಲ್ಸ್ ಜಾಸ್ತಿ ಅಕ್ಯುಮುಲೇಟ್ ಆಗಿದೆ ಅಂತ ಅನಿಸುತ್ತೆ, ಆ ಏರಿಯಾನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಜಾಸ್ತಿ ಮಸಾಜ್ ಮಾಡಿ. ಹಾಗಂತ ತುಂಬ ಫೋರ್ಸ್ ಆಗಿ ಕೂಡ ಮಸಾಜ್ ಮಾಡಬೇಡಿ, ಏಕೆಂದರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಸ್ಕ್ರಬ್ಬಿಂಗ್ ಆದ ನಂತರ ಫೇಸ್ನ ವಾಶ್ ಮಾಡ್ಕೊಳ್ಬೋದು, ಅಥವಾ ನಾನು ಮಾಡ್ತಿರೋ ರೀತಿಯೇ ಫೇಸ್ನ ವೆಟ್ ಸ್ಪಾಂಜಿಂದ ಕ್ಲೀನ್ ಮಾಡ್ಕೊಳ್ಬೋದು. ಥರ್ಡ್ ಸ್ಟೆಪ್ಪು ಜೆಲ್ ಅಪ್ಲೈ ಮಾಡೋದು. ನಾವು ಸ್ಕ್ರಬ್ ಮಾಡಿ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ, ಹಾಗೆಯೇ ವೈಟ್ ಹೆಡ್ಸ್ ಇದೆಲ್ಲ ರಿಮೂವ್ ಮಾಡಿರ್ತೀವಲ್ಲ, ಒಂಥರ ಈ ಜೆಲ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಹಾಗೆಯೇ ಪೋರ್ಸ್ನ ಕ್ಲೋಸ್ ಮಾಡುತ್ತೆ. ಇದನ್ನು ನಾವು ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಫೇಸ್ ಮೇಲೆ ಹಚ್ಚಿ ನೀಟಾಗಿ ಮಸಾಜ್ ಮಾಡಬೇಕು. ಇದನ್ನು ಕೂಡ ಸರ್ಕ್ಯುಲರ್ ಅಪ್ವರ್ಡ್ ಡೈರೆಕ್ಷನಲ್ಲೇ ಮಸಾಜ್ ಮಾಡಬೇಕು. ಹಾಗೆಯೇ ಇದು ವಾಶ್ ಮಾಡೋ ಹಾಗಿಲ್ಲ, ಇದನ್ನು ಫುಲ್ ಪೂರ್ತಿ ಸ್ಕಿನ್ಗೆ ಅಬ್ಸಾರ್ಬ್ ಆಗೋವರೆಗೂ ನೀಟಾಗಿ ಮಸಾಜ್ ಮಾಡ್ತಾ ಇರಬೇಕು. ಈಗ ನನ್ನ ಫೇಸ್ ನೋಡ್ತಾ ಇದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ. ಮೊದಲಿದ್ದ ಡಲ್ ಫೇಸ್ಗೂ ಈಗ ಇರೋ ಫೇಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ? ಸ್ವಲ್ಪ ಗ್ಲೋ ಬರ್ತಾ ಇದೆ ಜೆಲ್ ಅಪ್ಲೈ ಮಾಡಿದ ನಂತರ. ಹಾಗೆಯೇ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಪಾನಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಿರೋ ರೀತಿಯಾಗಿ ಅನಿಸ್ತಾ ಇದೆ ನನಗೆ ಫೀಲಿಂಗು. ಈಗ ಫೇಸ್ ಜೆಲ್ಲು ನೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗಿದೆ. ಈಗ ಫೋರ್ತ್ ಸ್ಟೆಪ್ನಲ್ಲಿ ಮಸಾಜಿಂಗ್ ಕ್ರೀಮ್ನ ನೀಟಾಗಿ ಫೇಸ್ ಮೇಲೆ ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಡ್ ಅಮೌಂಟ್ನ ತಗೊಂಡು ನೀಟಾಗಿ ಫೇಸ್ ಮೇಲೆ ಹಚ್ಚಿ ಫೇಸ್ ಮತ್ತು ನೆಕ್ ಎರಡೂ ಕವರ್ ಮಾಡಬೇಕು. ಫೇಸ್ ಮತ್ತು ನೆಕ್ ಮೇಲೆ ಹಚ್ಚಿ ಅದನ್ನು 10 to 15 minutes ಸರ್ಕ್ಯುಲರ್ ಮೋಷನ್ ಅಪ್ವರ್ಡ್ ಡೈರೆಕ್ಷನಲ್ಲಿ ನೀಟಾಗಿ ಮಸಾಜ್ ಮಾಡಬೇಕು. 10 to 15 minutes.
ಈ ರೀತಿಯಾಗಿ ಮಸಾಜಿಂಗ್ ಕ್ರೀಮ್ನ 10ರಿಂದ 15 ನಿಮಿಷ ನಿಮ್ಮ ಫೇಸ್ ಮೇಲೆ ಮಸಾಜ್ ಮಾಡಿದ ನಂತರ ನೀವು ಫೇಸ್ ವಾಶ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಾನು ಯೂಸ್ ಮಾಡ್ತಾ ಇರೋ ರೀತಿ ವೆಟ್ ಸ್ಪಾಂಜ್ನ ಯೂಸ್ ಮಾಡಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಬೋದು. ನನಗೆ ಈ ವೆಟ್ ಸ್ಪಾಂಜ್ ತುಂಬಾ ಯೂಸ್ ಆಗ್ತಾ ಇದೆ. ಈ ರೀತಿಯಾಗಿ ಫೇಶಿಯಲ್ ಮಾಡ್ಕೊಳ್ಳುವಾಗ ಫೇಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗ್ಬೋದು ಅಥವಾ ಮೇಕಪ್ ರಿಮೂವ್ ಮಾಡ್ಕೊಳ್ಳೋಕ್ಕಾಗ್ಬೋದು, ತುಂಬಾ ಯೂಸ್ ಆಗುತ್ತೆ. ಇದರ ರಿವ್ಯೂ ವಿಡಿಯೋ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋನ ನೋಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕ್ನ ಶೇರ್ ಮಾಡಿರ್ತೀನಿ, ಖಂಡಿತ ಚೆಕ್ ಮಾಡಿ. ಈ ರೀತಿಯಾಗಿ ಫೇಸ್ನ ಕ್ಲೀನ್ ಮಾಡ್ಕೊಂಡಿದ್ದ ನಂತರ 5th ಸ್ಟೆಪ್ಪು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದು. ಒಂದು ಥಿಕ್ ಲೇಯರ್ ಆಗಿ ಫೇಸ್ ಪ್ಯಾಕನ್ನು ನಮ್ಮ ಫೇಸ್ ಹಾಗೂ ನೆಕ್ ಪೂರ್ತಿಯಾಗಿ ಕವರ್ ಆಗೋ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದ ನಂತರ 20 to 25 ಮಿನಿಟ್ಸು ಹಾಗೇ ಬಿಟ್ಟು ಅದು ಪೂರ್ತಿ ಫೇಸ್ ಪ್ಯಾಕ್ ಡ್ರೈ ಆದಮೇಲೆ ನಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಬೋದು ಅಥವಾ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಫೇಸ್ನ ಕ್ಲೀನ್ ಮಾಡ್ಕೊಂಡಿದ್ದ ನಂತರ 6th ಸ್ಟೆಪ್ ಅಥವಾ ಕಡೆಯ ಸ್ಟೆಪ್ ಫೇಸ್ ಸಿರಮ್ನ ಅಪ್ಲೈ ಮಾಡೋದು. ಈ ಫೇಸ್ ಸಿರಮ್ ಆಯಿಲಿ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ಇದನ್ನು ಒಂದು 2 to 3 ಡ್ರಾಪ್ಸ್ ಕೈ ಮೇಲೆ ಈ ರೀತಿಯಾಗಿ ತೆಗೆದುಕೊಂಡು ಫೇಸ್ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ 2 to 3 ಮಿನಿಟ್ಸ್ ಮಸಾಜ್ ಮಾಡಿ ಹಾಗೆ ಬಿಡಬೇಕು. ಈ ರೀತಿಯಾಗಿ ನೀವು ಹೌಸ್ ಆಫ್ ವೆಲ್ನೆಸ್ ಅವರ ಗೋಲ್ಡ್ ಫೇಶಿಯಲ್ ಕಿಟ್ನ ಯೂಸ್ ಮಾಡಿ ಮನೆಯಲ್ಲೇ ಈಸಿಯಾಗಿ ಗೋಲ್ಡ್ ಫೇಶಿಯಲ್ನ ಮಾಡ್ಕೊಳ್ಬೋದು. ಇದರ ಬೈಯಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.